ಇಷ್ಟ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನೋಡಿ, ಕಬ್ಬಾಳಮ್ಮನ ಟೆಂಪಲ್ಗೆ ಹೊರಟಿದ್ದೀವಿ. ಬೆಳಿಗ್ಗೆ ಮನೆ ಬಿಟ್ಟಾಗ 7 ಗಂಟೆಗೆ ಬಸ್ ಹತ್ಕೊಂಡು ನಾವು 4 ಜನ ಫ್ರೆಂಡ್ಸು ಕಬ್ಬಾಳಮ್ಮನ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಮತ್ತು ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಕಬ್ಬಾಳಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಜನ ಅಷ್ಟಾಗಿ ಯಾರು ಇರಲಿಲ್ಲ, ನಾವೇ ಹೋಗಿದ್ದು. ಅಂದರೆ ಸುಮಾರು ಜನ ಇತ್ತು, ಆದರೆ ಅಷ್ಟು ರಶ್ ಇರಲಿಲ್ಲ. ನಾವು ಹೋಗ್ಬೇಕು ಅಂತ ಅಂದ್ಕೊಂಡು ಫ್ರೆಂಡ್ಸ್ಗಳೆಲ್ಲ ಒಂದು 5 ಜನ ನಾವು ಗ್ರೂಪ್ ಟೆಂಪಲ್ ನೋಡಿ. ಈಗ ಯಾರ್ಯಾರು ಬಂದಿದ್ದೀವಿ ಅಂದರೆ ನೋಡಿ, ಇಲ್ಲಿ 2 ಕೋತಿಗಳಿವು. ಅವ್ರು ಬರಲಿಲ್ಲ, ಅದಕ್ಕೆ ನಾವೇ ಸಾಕು ಬನ್ನಿ ಅಂತ 5 ಜನ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲಿ ಅನುಕರ ಮಾಡಿಸ್ತಾ ಇದ್ದೀವಿ. ಇನ್ನು ಯಾರೆಲ್ಲ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿಲ್ಲ, ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬ ಪವರ್ಫುಲ್ ದೇವಸ್ಥಾನ. ನೋಡಿ, ಕ್ಯೂವಲ್ಲೂ ಸಹ ರಶ್ ಇರಲಿಲ್ಲ. ನಮ್ಮ ಬೇಗನೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಬೇಗ ಬನ್ನಿ ಅಂದರೆ ಬರ್ತಾ ಇಲ್ಲ. ಇವ್ರು 3-4 ಜನ ಇದ್ದಾರೆ. ತೋರಿಸ್ತೀವಿ. ಒಳಗಡೆನೂ ಅಷ್ಟೇ ರಶ್ ಇರಲಿಲ್ಲ. ಸುಮಾರು ಒಂದು 20-30 ಜನ ಇದ್ದರು ಅಷ್ಟೇ. ನೋಡಿ, ದೇವಸ್ಥಾನದೊಳಗಡೆ ಜನ ಯಾರೂ ಇಲ್ಲ. ಅದಕ್ಕೆ ಹೋಗೋದಾದ್ರೆ ಬೆಳಿಗ್ಗೆ ಬೇಗನೆ ಹೋದರೆ ಜನ ಇರಲ್ಲ. ನೋಡಿ, ಇಷ್ಟೇ ಜನ ಇದ್ದಿದ್ದು ಒಳಗಡೆ, ತುಂಬ ಕಮ್ಮಿ ಜನ ಇದ್ದರು. ನಾವು ಹೋಗಾದ್ಮೇಲೆ ತುಂಬ ಜನ ಬಂದರು. ಬನ್ನಿ ಫ್ರೆಂಡ್ಸ್, ಕಬ್ಬಾಳಮ್ಮನ ದೇವಸ್ಥಾನ ದೇವ್ರು ತೋರಿಸ್ತೀನಿ ನೋಡಿ, ವಿಗ್ರಹ ತೋರಿಸ್ತೀನಿ ನೋಡಿ. ತಾಯಿ ಕಬ್ಬಾಳಮ್ಮ ಎಲ್ರಿಗೂ ಒಳ್ಳೆಯದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದು ಎಲ್ಲ ಆಯಿತು. ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ಸ್ಗಳು ತಾತಿ ಕಟ್ಸ್ಕೋಬೇಕು ಮತ್ತು ಇದು ತೊಗೋಬೇಕು ಅಂತ ಬಂದು ಎಲ್ಲ ತಗೊಂಡು ಇಲ್ಲಿ ಚೀಟ್ ಬರ್ಸ್ಕೊಂಡು ನೋಡಿ ತಾತಿ ಕಟ್ಸ್ಕೊಂಡ್ರು. ಎಲ್ಲ ಆಯಿತು. ಈಗ ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಇಲ್ಲಿ ಸ್ವಲ್ಪ ಕಡಲೆಪುರಿ ಮತ್ತು ಇನ್ನೂ ಏನೇನೋ ತಗೊಂಡಾದಮೇಲೆ ಹೋಗೋಣ ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾವೆಲ್ಲ ಒಂದು ಸಲ ಕಬ್ನಲ್ಲಿ ಕುಡಿದು ಅವ್ರವ್ರ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಸಿ ಯು.